ಮೊದಲು ನಮ್ಮ ಬೆಂಗಳೂರಿನಲ್ಲಿರುವಂತಹ ಉತ್ತರಾದಿ ಮಠದ ಜಯತೀರ್ಥ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಪರಮಪೂಜ್ಯ ಶ್ರೀಪಾದಂಗಳವರಲ್ಲಿ ಶ್ರೀಮನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿ ಒಂದು ವಿಶೇಷತೆ ಈಗೊಂದು ಹೊಸದು ಶುರುವಾಗಿದೆ. ಅಧ್ಯಯನ ಮಾಡಿ ಸುಧಾಮಂಗಲ ಮಾಡಿ ಅಂತ ಹೇಳಿದರೆ ಮುಗಿದು ಹೋಗ್ತಾ ಇತ್ತು. ಆದರೆ ಈಗ ಸಮಗ್ರ ಶ್ರೀಮನ್ಯಾಯಸುಧಾ ಪರೀಕ್ಷೆಯನ್ನು ಕೊಡೋದು ಅನ್ನೋದು ಒಂದು ಹೊಸ ಟ್ರೆಂಡು. ಅದು ಟ್ರೆಂಡು ಅನ್ನೋದು ಕಡಿಮೆ ಶಬ್ದ ಆಗತ್ತೆ. ಯಾವ್ಯಾವುದೋ ಈ ಮೊಬೈಲ್ಗಳೆಲ್ಲ ಟ್ರೆಂಡ್ ಅಂತ ಮಾಡ್ತಿರ್ತಾರೆ, ಅಂಥದ್ದೆಲ್ಲ ಇದು. ವರ್ಷಾನುಗಟ್ಟಲೆ ಶ್ರಮ ವಹಿಸಿ ಪರೀಕ್ಷೆಯನ್ನು ಕೊಟ್ಟು ದೊಡ್ಡ ದೊಡ್ಡ ಇತಿಹಾಸವನ್ನು ವಿದ್ಯಾರ್ಥಿಗಳು ದಾಖಲು ಮಾಡ್ತಾ ಇದ್ದಾರೆ. ಅಂತಹ ಕಾರ್ಯ ನಮ್ಮ ಪರಮಪೂಜ್ಯ ಶ್ರೀಪಾದಂಗಳವರಿಂದ ಈಗ ನಡೀತಾ ಇದೆ. ಸುಮಾರು 35ರಿಂದ 40 ಜನ ವಿದ್ವಾಂಸರು ಸಮಗ್ರ ಶ್ರೀಮನ್ಯಾಯಸುಧಾ ಪರೀಕ್ಷೆಯನ್ನು ಕೊಟ್ಟಂತಹ ವಿದ್ಯಾರ್ಥಿಗಳು ವಿದ್ವಾಂಸರಾಗಿ ತಯಾರಾಗಿದ್ದು ಅದು ನಮ್ಮ ಮಾತ್ರ ಸಮಾಜಕ್ಕೇನೆ ಒಂದು ದೊಡ್ಡ ಹೆಮ್ಮೆ. ಅಂತಹ ಒಬ್ಬ ವಿದ್ವಾಂಸರು ಇಲ್ಲಿಗೆ ಆಗಮಿಸಿದ್ದಾರೆ. ಪಂಡಿತ ಪ್ರಭಂಜನಾಚಾರ್ಯ ವಿದ್ಯಾಪತಿ ಅಂತ. ಅವರು ನಿಜವಾಗಿ ಹೆಸರಿಗೆ ತಕ್ಕಂತೆ ವಿದ್ಯಾಪತಿಯೇ. ಅವರು ಏನೇನು ಮೊದಲನೇ ಕ್ಲಾಸಿಂದ ಇವತ್ತಿನವರೆಗೆ ಉತ್ತಮವಾದಂತಹ ಅಧ್ಯಯನ, ಎಲ್ಲದರಲ್ಲಿಯೂ ಕೂಡ ಮೊದಲನೆಯ ಕಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಅವರು ವಿದ್ಯಾಪೀಠದಲ್ಲಿ. ಆ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ಜೊತೆಗೆ ಪೌರೋಹಿತ್ಯ, ಸಾಮಾನ್ಯವಾಗಿ ಎರಡರಲ್ಲಿ ಒಂದು ಬರುತ್ತೆ, ಒಂದ ಪುರೋಹಿತರಾಗಿರ್ತಾರೆ ಇಲ್ಲ ಪಂಡಿತರಾಗಿರ್ತಾರೆ. ಸಮಗ್ರ ಸುಧಾವನ್ನು ಪರೀಕ್ಷೆ ಕೊಡುವಂತಹ ಉತ್ತಮ ವಿದ್ವಾಂಸರಾಗಿ ಅವರಿಗೆ ವಾಕ್ಯಾರ್ಥಕ್ಕೆ ಪ್ರವಚನಕ್ಕೂ ಬೇಡಿಕೆ ಇದೆ, ಪೌರೋಹಿತ್ಯಕ್ಕೂ ಬೇಡಿಕೆ ಇದೆ. ಆ ರೀತಿ ಎರಡೂ ಶಾಸ್ತ್ರಗಳಲ್ಲಿ ವಿಶೇಷವಾದ ಪಾಂಡಿತ್ಯವನ್ನು ಗುರುಗಳ ಅನುಗ್ರಹದಿಂದ ಗಳಿಸಿದಂತಹ ವಿದ್ವಾಂಸರು ಯುವ ವಿದ್ವಾಂಸರು ಪಂಡಿತ ಪ್ರಭಂಜನಾಚಾರ್ಯ ವಿದ್ಯಾಪತಿಯವರು. ಅವರು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನೇಕ ನಮಸ್ಕಾರಗಳನ್ನು ತಿಳಿಸ್ತಾ ಅವರು ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ನಾನು ಕೇಳ್ತೇನೆ. ಎಲ್ಲರೂ ಕೂಡ ಪ್ರವಚನಕ್ಕೆ ಬಂದು ಕೂತ್ಕೊಳ್ಬೇಕು. ಧ್ಯಾನ ಕಾರ್ಯ ನಡೀತಾ ಇದೆ. ಪ್ರದಕ್ಷಿಣೆ ಹಾಕುವವರು ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಪ್ರವಚನಕ್ಕೆ ಬಂದು ಕೂತ್ಕೊಳ್ಬೇಕು. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬಹುದು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಸತ್ಯಧರ್ಮಾಬ್ಧಿಸಂಭೂತಃ ಚಿಂತಾಮಣಿವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಂ ಮಮ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿಘ್ನಧ್ವಾಂತನಿವಾರಣೈಕತರಣಿರ್ವಿಘ್ನಾಟವೀಹವ್ಯವಾಟ್ ವಿಘ್ನವ್ಯಾಲಕುಲೋಪಮರ್ದಗರುಡೋ ವಿಘ್ನೇಹ ಪಂಚಾನನಃ. ವಿಘ್ನೋತ್ತುಂಗಗಿರಿಪ್ರಭೇದನ ಪವಿಃ ವಿಘ್ನಾಬ್ಧಿಕುಂಭೋದ್ಭವಃ. ವಿಘ್ನಾಘೌಘಘನಪ್ರಚಂಡಪವನಃ ಪಾಯಾತ್ ಪ್ರಸಾದೋ ಗುರೋಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾನುಭಾವರಾದಂತಹ ಇಂದಿನ ಆರಾಧ್ಯ ಗುರುಗಳಾದ ಅಂತಂದರೆ ಅದು ದೊಡ್ಡ ತಪ್ಪಾಗತ್ತೆ. ಎಂದೆಂದಿಗೂ ಆರಾಧ್ಯರಾದಂತಹ ಪ್ರಾತಸ್ಮರಣೀಯರಾದ ಸತ್ಯ ಸಂಕಲ್ಪ ತೀರ್ಥರ ಮಧ್ಯಾರಾಧನಾ ಮಹೋತ್ಸವ. ಗುರುಗಳು ಸತ್ಯ ಸಂಕಲ್ಪ ತೀರ್ಥರು
ತಮ್ಮ ದೇಹತ್ಯಾಗವನ್ನು ಮಾಡಲು ಅವರು ಅಪೇಕ್ಷೆ ಪಟ್ಟಂತಹ ದಿನ ಅದು ಇವತ್ತು ಪೌರ್ಣಿಮೆ. ಗುರುಗಳಿಗಾಗಿಯೇನೇ ಮೀಸಲಾದಂತಹ ಒಂದು ದಿನ ಅಂತಂದರೆ ಅದು ಗುರು ಪೌರ್ಣಿಮೆ ಅಂತ ಹೇಳ್ತಾರೆ. ವ್ಯಾಸ ಪೌರ್ಣಿಮೆನೂ ಹೌದು. ಹೀಗಾಗಿ ಇವತ್ತಿನ ದಿನ ವಿಶೇಷವಾಗಿ ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಸತ್ಯ ಸಂಕಲ್ಪ ತೀರ್ಥರ ಮಹಿಮೆ ಏನಿದೆ ಅಂತನ್ನೋದನ್ನೆಲ್ಲವೂ ಕೂಡ ಅನಿರುದ್ಧಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಸ್ಥೂಲವಾಗಿ ಗುರುಗಳ ಮಹಾತ್ಮ್ಯವನ್ನು ನಾವು ತಿಳಿಯೋದಾದರೆ ಅನೇಕ ಕಡೆ ಬರುತ್ತೆ. ಗುರುಗಳ ಸಾಮರ್ಥ್ಯ ಏನು, ಅವರ ಮಹಿಮೆ ಏನು, ಅದಕ್ಕೆ ಹೇಳ್ತಾರೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂಗೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಕಣ್ಣುಗಳೆಲ್ಲವೂ ಕೂಡ ಕತ್ತಲೆಯಿಂದ ಆವೃತವಾಗಿವೆ. ಈ ಕಣ್ಣುಗಳನ್ನು ತೆರೆಸಬೇಕು. ಗುರುಗಳು ಆ ಕಾರ್ಯವನ್ನು ಮಾಡ್ತಾರೆ. ಯಾವುದರಿಂದ ಕಣ್ಣನ್ನು ತೆಗಿತಾರೆ ಅಂತಂದರೆ ಜ್ಞಾನಾಂಜನ ಶಲಾಕಯ, ಒಂದು ಕಡ್ಡಿಯಿಂದ ಅದನ್ನು ಸರಿಸ್ಬೇಕಂತೆ. ಯಾವುದಾ ಕಡ್ಡಿ ಅಂತ ಕೇಳಿದ್ರೆ ಜ್ಞಾನ. ಜ್ಞಾನವೆನ್ನುವಂತಹ ಕಡ್ಡಿಯಿಂದ ಅಲ್ಲಿರುವಂತಹ ಆ ಪೊರೆಯನ್ನು ಸರಿಸಿ ಶುದ್ಧವಾದಂತಹ ತತ್ವಜ್ಞಾನವನ್ನು ನೀಡಿ ಅಜ್ಞಾನವನ್ನು ಕಳೆಯುವಂತಹ ಸಾಮರ್ಥ್ಯ ಅದು ಗುರುಗಳದ್ದು. ಅಂತಹ ಗುರುಪ್ರಸಾದಾತ್ ಸರ್ವೇಷ್ಟ ಸಿದ್ಧಿರ್ಭವತಿ ನಾನ್ಯಥಾ ಅಂತಂತಾರೆ. ಗುರುಗಳ ಅನುಗ್ರಹ ಒಂದಿದ್ರೆ ಸಾಕು, ಎಲ್ಲ ತರಹದ ಅಭೀಷ್ಟಗಳು, ಲೌಕಿಕ ಆಗಿರಬಹುದು, ವೈದಿಕ ಆಗಿರಬಹುದು, ಐಹಿಕ ಪಾರತ್ರಿಕ, ಎಲ್ಲ ವಿಧವಾದಂತಹ ಸುಖಗಳು ಸವಲತ್ತುಗಳು ಎಲ್ಲವೂ ಕೂಡ ಕೇವಲ ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಬರುವಂತಹ ಒಂದು ಪ್ರಸಂಗ. ಅರ್ಜುನ ಜಯದ್ರಥನನ್ನು ಸಂಹಾರ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡ್ತಾನೆ. ಶಪಥವನ್ನು ಮಾಡ್ತಾನೆ, ಜಯದ್ರಥನನ್ನು ನಾನು ಸಂಹಾರ ಮಾಡ್ತೇನೆ ಅಂತ. ಅಂತಹ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನ ಉಪಾಯ ಹೇಗಿರತ್ತೆ ನೋಡಿ. ಈ ಜಯದ್ರಥನನ್ನು ಸಂಹಾರ ಮಾಡಲು ಅರ್ಜುನನಿಗೆ ಬೇಕಾದ ಸಾಮರ್ಥ್ಯವನ್ನ ಕೊಡಲಿಕ್ಕೆ ಕೃಷ್ಣ ಪರಮಾತ್ಮನಿಗೆ ಬರ್ತಿತ್ತೋ ಇಲ್ಲೋ? ಸರ್ವೋತ್ತಮ ಸರ್ವಸಮರ್ಥ ಪರಮಾತ್ಮ ಅರ್ಜುನನಿಗೆ ಬೇಕಾದಂತಹ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಉಪದೇಶ ಮಾಡಿ, ಅವನಿಗೆ ಬೇಕಾದಂತಹ ರಹಸ್ಯ ವಿದ್ಯೆಗಳನ್ನು ಉಪದೇಶ ಮಾಡಿ, ಯುದ್ಧದಲ್ಲಿ ಅವನು ತೋರಿಸುವಂತಹ ಪರಾಕ್ರಮ ಅದು ಕೃಷ್ಣನೇ ಕೊಡಬಹುದಾಗಿತ್ತೋ ಇಲ್ವೋ? ಆದರೂ ಪರಮಾತ್ಮ ಅಂತಾನೆ, ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಅಹಂತ್ವಿತಿ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸುವಂತಹ ಮಾತು. ಸ್ವಯಂ ಕೃಷ್ಣ ಪರಮಾತ್ಮ ಗುರುಗಳಿಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದಾನೆ ನೋಡಿ. ಸೃಷ್ಟಿಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವಂತಹ ತಾಕತ್ತು ಪರಮಾತ್ಮನಿಗೆ ಇದ್ರೂ ಕೂಡ ಗುರುಗಳ ದ್ವಾರಾನೇ ನಾನು ಅನುಗ್ರಹ ಮಾಡುವುದು ಎನ್ನುವುದಾಗಿ ಪರಮಾತ್ಮ ಆ ಯುದ್ಧದ ಪ್ರಸಂಗದಲ್ಲಿ ಹೇಳಿ, ಅರ್ಜುನನಿಗೆ, ಅರ್ಜುನ ಅಂತಂದ್ರೆ ಇಂದ್ರಾವತಾರಿ, ಇಂದ್ರದೇವರಿಗೆ ಗುರುಗಳು ಯಾರು? ರುದ್ರದೇವರು. ಆ ರುದ್ರದೇವರ ಕಡೆಯಿಂದ ಉಪದೇಶವನ್ನು ಮಾಡಿಸ್ತಾನ. ಇಷ್ಟು ಗುರುಗಳ ಮಹಾತ್ಮ್ಯ ಅಂತ ಹೇಳ್ತಾರೆ. ಹೀಗೆ ಒಂದು ಕಥೆ ನೆನಪಾಗತ್ತೆ, ನಾನು ಮೇಲಿನ ಮೇಲೆ ಹೇಳ್ತಾ ಇರ್ತೇನೆ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಶಾಲೆಯಲ್ಲಿ ಹೇಳಿರುವಂತಹ ಕಥೆ. ಒಬ್ಬ ಮೇಷ್ಟ್ರು ಹೇಳ್ತಾ ಇದ್ರು, ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ವಾಸ ಮಾಡ್ತಾ ಇದ್ದ. ಬಹಳ ದಡ್ಡ ಅಂದ್ರೆ ಅದನ್ನು ಹೇಳ್ತಾ ಇಲ್ಲ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಸಿ ದಡ್ಡ. ಅವನಿಗೆ ದಿವಸ ಅನಿಸೋದಂತೆ, ಎಷ್ಟು ಗುರುಗಳು ನನಗೆ ಪಾಠ ಹೇಳ್ತಾರೆ, ಆದರೂ ನನಗೆ ಯಾಕೆ ಅರ್ಥವಾಗ್ತಾ ಇಲ್ಲ, ನನ್ನಲ್ಲಿ ಯೋಗ್ಯತೆ ಇಲ್ವಾ, ಅಥವಾ ನಾನೇನಾದರೂ ಪಾಪವನ್ನು ಮಾಡಿದ್ದೇನಾ, ನನಗೆ ಯಾಕೆ ಅವ್ರು ಹೇಳಿದ್ದು ಯಾವುದು ತಿಳಿತಾ ಇಲ್ಲ,
ಬಹಳ ಅನೇಕ ವರ್ಷಗಳು ಅಲ್ಲೇ ಶುಶ್ರೂಷೆಯನ್ನು ಮಾಡ್ತಾ ಗುರುಗಳ ಸೇವೆಯನ್ನು ಮಾಡ್ತಾ ಆ ಗುರುಕುಲದ ಸ್ವಚ್ಛತೆ ಇತ್ಯಾದಿಗಳನ್ನು ಮಾಡ್ತಾ ಇದ್ರೂ ಕೂಡ ಆ ವ್ಯಕ್ತಿಗೆ ನಾನು ಇವತ್ತೇ ಹೊರಟು ಹೋಗಬೇಕು ಅಂತ ಅನಿಸ್ಲಿಲ್ಲ. ಸೇವೆಯನ್ನು ಮಾಡ್ತಾ ಇದ್ದ. ಅನೇಕ ವರ್ಷಗಳಾದ ಮೇಲೆ ಅವನ ಮನಸ್ಸಿನಲ್ಲಿ ಒಂದು ಸಲ ವಿಚಾರ ಬಂತು, ನಾನು ಏನಾದರೂ ಇದಕ್ಕೆ ಒಂದು ಸಾಧನೆಯನ್ನು ಮಾಡಿಕೊಳ್ಬೇಕು. ಗೆಳೆಯನನ್ನು ಕರೆದು ಹೇಳಿದನಂತೆ, ನಿನಗೆ ಯಾಕೆ ಅರ್ಥ ಆಗತ್ತೆ, ನನಗೆ ಯಾಕೆ ಅರ್ಥ ಆಗೋದಿಲ್ಲ? ಇಬ್ಬರಿಗೂ ಒಬ್ಬರೇ ಗುರುಗಳು, ಆ ಗುರುಗಳು ಅದೇ ಪಾಠವನ್ನೇ ಹೇಳ್ತಾರೆ, ನಿನಗೆ ಅರ್ಥ ಆಗತ್ತೆ, ನನಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂತ ಕೇಳ್ತಾನೆ. ನಾನು ಇಷ್ಟು ವರ್ಷ ಇಲ್ಲಿದ್ದೇನೆ, ಆದರೆ ನನಗೆ ಇವತ್ತು ಬೇಡ ಅಂತ ಅನಿಸ್ತಾ ಇದೆ, ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಆ ವ್ಯಕ್ತಿ, ಆ ಶಿಷ್ಯ ಸಂಕಲ್ಪವನ್ನು ಮಾಡಿ ಆ ಮಿತ್ರನಿಗೆ ಹೇಳಿದನಂತೆ. ಆವಾಗ ಅವನು ಹೇಳ್ತಾನಂತೆ, ಹೇಳೋದಿಲ್ಲ, ಕರ್ಕೊಂಡು ಹೋಗ್ತಾನೆ ಒಂದು ಕಡೆ. ಎಲ್ಲಿಗೆ ಕರ್ಕೊಂಡು ಹೋದ ಅಂತಂದರೆ ಒಂದು ಬಾವಿಯ ಹತ್ತಿರ ಕರ್ಕೊಂಡು ಹೋಗ್ತಾನೆ. ನೋಡಿ ಬಾವಿಯನ್ನು. ನೋಡ್ತಾ ಇದ್ದೇನೆ. ಆ ಬಾವಿಯಿಂದ ನೀರನ್ನು ಸೇದಿ ಆ ಕೊಡ ಇರುವಂತಹ ಜಾಗ ಹೇಗಿದೆ ನೋಡು ಅಂತ ತೋರಿಸ್ತಾನೆ. ಆ ಕಟ್ಟೆಯ ಮೇಲೆ ಕೊಡ ಇಟ್ಟು 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 ಏನಾಗಿದೆ, ಈ ತರಹ ಅದು ದುಂಡದಾಗಿ ಆಗಿಬಿಟ್ಟಿದೆ, ತೆಗ್ಗಾಗಿದೆ. ನೀರು ನಿಂತುಕೊಳ್ಳತ್ತೆ ಇಲ್ಲ ಅಂತಲ್ಲ, ಇದನ್ನು ಸರಿಯಾಗಿ ಗಮನಿಸು ಅಂತ ಅಂದಂತೆ. ಇಷ್ಟು ವರ್ಷಗಳು ಒಂದು ಜಡ ಪದಾರ್ಥ, ಒಂದು ಕಲ್ಲು, ಅದರ ಮೇಲೆ ಕೊಡವನ್ನು ಇಟ್ಟು 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 ಆ ಕಲ್ಲೇ ಕರಗಿ ತೆಗ್ಗಾಗಿದೆ. ಅಂಥದ್ದು ನೀನು ಚೇತನ, ನಿನಗೆ ಬುದ್ಧಿಶಕ್ತಿ ಇದೆ, ನಿನಗೆ ಯೋಗ್ಯತೆ ಇದೆ. ಆದರೆ ಆ ಯೋಗ್ಯತೆಯನ್ನು ಗುರುಗಳು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಒಂದಲ್ಲ ಒಂದು ದಿವಸ ನಿನಗೆ ಉಪದೇಶ ಮಾಡ್ತಾರೆ. ಅವರು ಹೇಳಿದಂತಹ ಪೂರ್ಣ ವಿದ್ಯೆ ನಿನಗೆ ಹತ್ತತ್ತೆ, ನಿನಗೆ ಬಂದೇ ಬರುತ್ತೆ. ಆದರೆ ಸಹನೆ ಬೇಕು. ದೇವರು ಕೊಟ್ಟಾನು ಸಹನೆಯಿಂದ ಇರು. ಇಷ್ಟು ವರ್ಷಗಳು ಗುರುಪತ್ನಿಯ ಗುರುಕುಲದಲ್ಲಿ ಸೇವೆಯನ್ನು ಮಾಡಿದ್ದೀಯಲ್ವಾ, ಇನ್ನು ಕೆಲವೇ ದಿನಗಳಲ್ಲಿ ಗುರುಗಳು ಅನುಗ್ರಹ ಮಾಡುವವರಿದ್ದಾರೆ, ನೀನು ಇಲ್ಲೇ ಇದ್ದು ಪೂರ್ಣ ಅಧ್ಯಯನ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಒಂದು ಸ್ವಲ್ಪ ಅವನಿಗೆ ಧೈರ್ಯ ಬಂದಿದೆ. ಹೌದಲ್ಲ, ಈ ಕಲ್ಲೇ ಕರಗಿದೆ, ನಾನು ಯಾಕೆ ಕರಗಬಾರದು ಅಂತ ಅನಿಸ್ತಂತೆ. ಅವತ್ತಿನಿಂದ ಅವನಲ್ಲಿ ಪ್ರವೃತ್ತಿ ಬದಲಾವಣೆಯಾಗಿದೆ. ವಿಶೇಷವಾಗಿ ನಾನು ಆ ಜ್ಞಾನದ ಗಂಗೆಯನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಹಂಬಲ ಜಾಸ್ತಿಯಾಗಿದೆ. ಗುರುಗಳ ಅನುಗ್ರಹವಾಗಿದೆ. ವಿಶೇಷವಾಗಿ ಗುರುಗಳು ಹೇಳುವಂತಹ ಎಲ್ಲ ಪಾಠಗಳು ಅವನಿಗೆ ಅರ್ಥ ಆಗ್ತಾ ಹೋಗಿದೆ. ಒಳ್ಳೆ ವಿದ್ವಾಂಸನಾಗಿದ್ದಾನೆ ಕೊನೆಗೆ. ಹೀಗೆ ಎಂತಹ ಕಲ್ಲನ್ನು ಕರಗಿಸುವಂತಹ ಸಾಮರ್ಥ್ಯ ಅದು ಗುರುಗಳ ಅನುಗ್ರಹಕ್ಕೆ ಇದೆ. ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥರು, ಸತ್ಯ ಸಂಕಲ್ಪ ತೀರ್ಥರ ಮಹಿಮೆಯನ್ನು ನಾವು ಕೇಳಬೇಕು ಅಂತಂದ್ರೆ ಅವರ ಶಿಷ್ಯರ ಮಹಿಮೆಯನ್ನು ಕೇಳಬೇಕು. ದ್ವೈತದ್ಯುಮಣಿಕಾರರು ಮಾಧ್ವ ವಾಂಗ್ಮಯದಲ್ಲಿ, ಈ ಸಾರಸ್ವತ ಪ್ರಪಂಚದಲ್ಲಿಯೇನೆ ಅತ್ಯಂತ ಕಠಿಣವಾದಂತಹ ಗ್ರಂಥ ಅಂತಂದ್ರೆ ಅದು ದ್ವೈತದ್ಯುಮಣಿ. ಹೆಸರು ಕೇಳಿದ್ರೆ ನಡಗಬೇಕು. ಅಂತಹ ದ್ವೈತದ್ಯುಮಣಿ ಗ್ರಂಥವನ್ನು ಹುಲಿಗಿ ಶ್ರೇಯಃಪತ್ಯಾಚಾರ್ಯರು ಬರೆದು ಕೊನೆಗೆ ಅಂತಾರೆ, ಯನ್ಮಂತ್ರಾಕ್ಷತ ಮಾಹಾತ್ಮ್ಯಾತ್ ಗ್ರಂಥೋಯಂ ಪೂರ್ಣತಾಂಗತಃ ತಾನ್ ವಂದೇ ಸತ್ಯ ಸಂಕಲ್ಪಾನ್ ಅನ್ವರ್ಥಾಭಿಧಯಾಯುತಾನ್. ಸ್ವಾಮಿ, ನನ್ನದೇನೂ ಇಲ್ಲ, ನಾನು ಈ ಗ್ರಂಥವನ್ನು ಪ್ರಾರಂಭ ಮಾಡಿದ್ದೇನೆ, ಪರಿಪೂರ್ಣವಾಗಿ ಈ ಗ್ರಂಥ ಮುಗಿದಿದೆ ಅಂತಂದರೆ ಕೇವಲ ಗುರುಗಳ ಮಂತ್ರಾಕ್ಷತೆಯ ಬಲ. ನೀವು ನಿಮ್ಮ ಹೆಸರನ್ನು ಸಾರ್ಥಕ ಮಾಡಿಕೊಂಡಿದ್ದೀರಿ ಅಂತಂತಾರೆ. ಇವರ ಹೆಸರೇನು? ಸತ್ಯ ಸಂಕಲ್ಪ ತೀರ್ಥರು. ಅವರು ಮಾಡಿರುವಂತಹ ಸಂಕಲ್ಪ ಶಿಷ್ಯನಿಂದ ಹುಲಿಗಿ ಶ್ರೇಯಃಪತ್ಯಾಚಾರ್ಯರ ಕಡೆಯಿಂದ ನಾನು ಗ್ರಂಥವನ್ನು ಬರೆಸ್ತೇನೆ, ಪೂರ್ಣಗೊಳಿಸ್ತೇನೆ ಅಂತ ಅವ್ರ ಸಂಕಲ್ಪ ಇತ್ತೋ ಇಲ್ವೋ? ಆ ಸಂಕಲ್ಪವನ್ನು ಪೂರ್ಣ ಮಾಡಿಕೊಂಡಿದ್ದೀರಿ ನೀವು. ಆದ್ದರಿಂದಲೇ ಈ ಗ್ರಂಥ ಪೂರ್ಣವಾಯಿತೇ ಹೊರತು ನನ್ನದು ಯಾವ ಶ್ರಮವೂ ಇದರಲ್ಲಿ ಇಲ್ಲ, ನನ್ನ ಜ್ಞಾನ ಇಲ್ಲ. ಇದು ಕೇವಲ ಗುರುಗಳ ಮಂತ್ರಾಕ್ಷತೆಯ ಬಲ ಅಂತಂತಾರೆ. ಅಂತಹ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಏನೋ ಕೇವಲ ಅಲ್ಲಿ ಇಲ್ಲಿ ಗ್ರಂಥಗಳನ್ನು ಅಧ್ಯಯನ ಮಾಡ್ತೇವೆ, ಶನಿವಾರ ಭಾನುವಾರ ಪಾಠಕ್ಕೆ ಬರ್ತೇವೆ ಅಂದ ಮಾತ್ರಕ್ಕೆ ಬರುವಂತಹ ವಿದ್ಯೆ ಅಲ್ಲ ಇದು. ಬ್ರಹ್ಮಮೀಮಾಂಸಾ ಶಾಸ್ತ್ರ
ಅನೇಕ ಜನ ಅಧ್ಯಯನ ಮಾಡ್ತಾರೆ. ಒಬ್ಬ ಕವಿ ಹೇಳ್ತಾನೆ, ದೇವೀಂ ವಾಚಮುಪಾಸತೆ ಹಿ ಬಹವಃ ಸಾರಂತು ಸಾರಸ್ವತಂ ಜಾನೀತೆ ನಿತರಾಮಸೋ ಗುರುಕುಲ ಕ್ಲಿಷ್ಟೋ ಮುರಾರಿಃ ಕವಿಃ ಅಬ್ಧಿರ್ಲಂಘಿತ ಏವ ವಾನರಭಟೈಃ ಕಿಂ ತಸ್ಯ ಗಂಭೀರತಾಂ ಆಪಾತಾಲ ನಿಮಗ್ನ ಪೀವರ ತನುರ್ಜಾನಾತಿ ಮಂಥಾಚಲಃ. ಈ ಕಾವ್ಯವನ್ನು ಪಾಠ ಹೇಳಿದ ಗುರುಗಳಿಲ್ಲೇ ಇದ್ದಾರೆ. ಒಬ್ಬ ಕವಿ ಹೇಳ್ತಾನೆ, ಏನೋ ಅಧ್ಯಯನ ಮಾಡಿ ಗ್ರಂಥಗಳನ್ನು 4-6 ಗ್ರಂಥಗಳನ್ನು ಹಿಂದೆ ಮುಂದೆ ತಿರುವು ಹಾಕಿದರೆ ಬರುವಂತಹ ವಿದ್ಯೆ ಅಲ್ಲ. ಜಾನೀತೆ ನಿತರಾಮಸೋ ಗುರುಕುಲ ಕ್ಲಿಷ್ಟೋ ಮುರಾರಿಃ ಕವಿ, ಈ ಮುರಾರಿ ಕವಿ ಮಾಡಿದ ಹಾಗೆ ಅಧ್ಯಯನವನ್ನು ಮಾಡಬೇಕು ಅಂತಂತಾರೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಈ ಕಪಿಗಳಿವೆ, ರಾಮಾಯಣ ಪ್ರಸಂಗ, ಸೇತು ಬಂಧನವನ್ನು ಮಾಡಬೇಕು. ಕಪಿಗಳೆಲ್ಲ ಏನು ಮಾಡಿದವು? ಕಲ್ಲುಗಳನ್ನು ತಂದು ಹಾಕಿದವು. ತಂದು ಹಾಕಿದ ಮೇಲೆ ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಹಾರ್ತಾ ಹಾರ್ತಾ ಹೋದರು. ಸಮುದ್ರದ ಆಳ ಅಗಲಗಳು, ಆ ಸಮುದ್ರದ ಗಾಂಭೀರ್ಯ ಎಷ್ಟಿದೆ ಅನ್ನೋದು ಕಪಿಗಳಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವಾ? ಮತ್ತೆ ಯಾರಿಗೆ ಕೇಳಬೇಕು ಹಾಗಾದ್ರೆ? ಸಮುದ್ರದ ಆಳ ಅಗಲಗಳನ್ನ, ಗಾಂಭೀರ್ಯ ಹೇಗಿದೆ ಅಂತನ್ನೋದನ್ನ ಯಾರು ಕಂಡಿದ್ದು? ಯಾರಿಗೆ ಕೇಳಬೇಕು ಅದರ ಬಗ್ಗೆ ಅಂತಂದ್ರೆ, ಹೋಗಿ ಮಂಥಾಚಲಕ್ಕೆ ಕೇಳ್ರಿ ಅಂತಂತಾರೆ. ಮಂದರ ಪರ್ವತ, ಅದಕ್ಕೆ ಗೊತ್ತಿದೆ ಸಮುದ್ರದ ಗಾಂಭೀರ್ಯ ಎಷ್ಟಿದೆ ಅಂತನ್ನೋದು. ಏನು ದೇವಾಸುರರ ಸಂಗ್ರಾಮದಲ್ಲಿ ಕಡಿತಾ ಇದ್ದಾರೆ, ಮಂದರ ಪರ್ವತ ಕೆಳಗೆ ಹೋಗ್ತಾ ಇದೆ, ಮತ್ತೆ ಮೇಲೆ ಬರ್ತಾ ಇದೆ, ಮತ್ತೆ ಕೆಳಗೆ ಹೋಗ್ತಾ ಇದೆ. ಅದಕ್ಕೆ ಗೊತ್ತು, ಅದನ್ನು ಕೇಳ್ಕೊಂಬರ್ರಿ ಅಂತ ಹೇಳೋ ತಾತ್ಪರ್ಯ. ಅಷ್ಟು ಗಾಂಭೀರ್ಯವನ್ನ, ಗ್ರಂಥಗಳ ಶಾಸ್ತ್ರಗಳ ಗಾಂಭೀರ್ಯವನ್ನ ನಾವು ತಿಳ್ಕೊಳ್ಬೇಕಾಗಿದ್ರೆ ಅಷ್ಟು ಶ್ರಮ ಪಡಬೇಕು. ಸುಮ್ಮನೆ 4-6 ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ಬರುವಂತಹದ್ದಲ್ಲ. ಪೂರ್ಣವಾಗಿ ಅದರ ತಳವನ್ನ ನೋಡಬೇಕು. ಶ್ರೇಯಃಪತ್ಯಾಚಾರ್ಯರು ಮಾಡಿದಂತಹ ಕೆಲಸ ಅದು. ಅವರು ವಾನರರಾಗಿದ್ದಿಲ್ಲ, ವಾನರರಂತೆ ಜಿಗಿದು ಹೋಗಲಿಲ್ಲ ಶಾಸ್ತ್ರಗಳನ್ನ. ಅವರು ಮಂದರ ಪರ್ವತ ಆಗಿದ್ದರು, ಮಥನ ಮಾಡಿದರು. ಶಾಸ್ತ್ರಗಳನ್ನು ಮಥನ ಮಾಡಿ ಮಾಡಿ ಆ ದ್ವೈತದ್ಯುಮಣಿ ಅನ್ನುವಂತಹ ಮೇರು ಕೃತಿಯನ್ನು ನಿರ್ಮಾಣ ಮಾಡಿದರು. ಅವರು ಹೇಳ್ತಾರೆ, ಯನ್ಮಂತ್ರಾಕ್ಷತ ಮಾಹಾತ್ಮ್ಯ ಗ್ರಂಥೋಯಂ ಪೂರ್ಣತಾಂಗತಃ. ಹೀಗೆ ಅತ್ಯದ್ಭುತವಾದಂತಹ ಪಾಂಡಿತ್ಯ ಸತ್ಯ ಸಂಕಲ್ಪ ತೀರ್ಥರದ್ದು. ಇವರು ಯಾರಿಂದ ಉದ್ಭವಿಸಿದರು ಅಂತನ್ನೋದು ಗೊತ್ತಾದರೆ ಅವರ ಪಾಂಡಿತ್ಯ ಹೇಗಿದೆ ಅಂತನ್ನೋದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ. ಸತ್ಯಧರ್ಮ ತೀರ್ಥರ ಗರಡಿಯಲ್ಲಿ ಬೆಳೆದವರು. ಸತ್ಯಧರ್ಮ ತೀರ್ಥರದ್ದು ಪಾಂಡಿತ್ಯ ಕೇಳಬೇಕೆ? ಒಂದು ಶಬ್ದವನ್ನ, ಒಂದು ವಾಕ್ಯವನ್ನ ಕೊಟ್ಟರೆ ಅನೇಕ ವಿಧವಾದ ಅರ್ಥಗಳನ್ನು ಹೇಳುವುದು. ಅವರು ನಡೆದಾಡುವ ಕೋಶ, ಯಾವ ಕೋಶವನ್ನು ಹುಡುಕ್ತಾರೋ ಮಹಾನುಭಾವರು, ಬೇಗ ಒಂದು ವಾಕ್ಯವನ್ನು ಹೇಳ್ತಾರೆ, ಅದಕ್ಕೆ ಕೋಶವನ್ನು ಕೊಡ್ತಾರೆ. ಇಂತಹ ಗ್ರಂಥದಲ್ಲಿ ಇದು ಉಲ್ಲೇಖಿತವಾಗಿದೆ ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರು ಈ ತರಹ ಸರ್ವಮೂಲ ಗ್ರಂಥಗಳಲ್ಲಿ ಅದನ್ನು ಆರಿಸಿಕೊಂಡಿದ್ದಾರೆ ಎನ್ನುವುದಾಗಿಯೂ ಹೇಳ್ತಾರೆ. ಅಷ್ಟು ಪಾಂಡಿತ್ಯ ಸತ್ಯಧರ್ಮ ತೀರ್ಥರದ್ದು. ಆ ಸತ್ಯಧರ್ಮ ತೀರ್ಥರ ಕರಕಮಲ ಸಂಜಾತರಾದವರೇ ಸತ್ಯದ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಕವಿಗಳು ಸುಂದರವಾಗಿ ಸತ್ಯ ಸಂಕಲ್ಪ ತೀರ್ಥರ ಚರಿತ್ರೆಯನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ, ಉಮರ್ಜಿ ದಾಮೋದರಾಚಾರ್ಯರು ಅಂತ. ಸತ್ಯ ಸಂಕಲ್ಪ ತೀರ್ಥರು ಇವರು ಕಮಲವೂ ಹೌದು, ದುಂಬಿಯೂ ಹೌದು ಅಂತ. ಏನಿದು? ದೃಷ್ಟಾಂತವನ್ನು ಕೊಡುವಾಗ ಒಂದೋ ಕಮಲ ಅಂತ ಹೇಳಬೇಕು, ಅಥವಾ ದುಂಬಿ ಅಂತ ಹೇಳಬೇಕು. ಆ ಕಮಲದಲ್ಲಿ ಆಸಕ್ತವಾಗುವಂತಹ ದುಂಬಿ ಇದ್ದಂತೆ ಅಂತ ಆದರೂ ಹೇಳಬೇಕು. ಎರಡನ್ನೂ ಹೊಂದಿಸೋದು ಹೇಗೆ? ಉಮರ್ಜಿ ಆಚಾರ್ಯ ದಾಮೋದರಾಚಾರ್ಯ ಹೇಳ್ತಾರೆ, ಇವ್ರದೊಂದು ಕಲ್ಪನೆ. ಗಂಗಾದೇವಿಗೆ ಮತ್ತೆ ಭೂಮಿಗೆ ಬಂದು ಇಲ್ಲಿರುವಂತಹ ಸುತ್ತಮುತ್ತ ಜನರನ್ನೆಲ್ಲರನ್ನೂ ಕೂಡ ಪಾವನಗೊಳಿಸಬೇಕು, ಅವರ ಪಾಪಗಳನ್ನು ಕಳೆಯಬೇಕು ಅಂತ ಗಂಗಾದೇವಿಗೆ ಇಚ್ಛೆ ಆಯ್ತಂತೆ. ಗಂಗಾದೇವಿ ಅವಳು ಎಳ್ಳಿದ್ರೂ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೀರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತೆ ಅಂತ ಹೇಳಿದ ಹಾಗೆ, ಗಂಗೆಯ ನಾಮಸ್ಮರಣೆ ಮಾತ್ರದಿಂದಲೇ ಎಲ್ಲರನ್ನೂ ಪವಿತ್ರಗೊಳಿಸುವಂತಹ ಸಾಮರ್ಥ್ಯ ಗಂಗೆಗಿದೆ ಇಲ್ವೋ? ಆದರೆ ಅವಳಿಗನಿಸ್ತು, ನಾನು ಬರೀ ನಾಮಸ್ಮರಣೆಯಿಂದಲ್ಲ, ನನ್ನನ್ನು ನೋಡಬೇಕು, ನಾನು ಅಲ್ಲಿ ಪ್ರತ್ಯಕ್ಷವಾಗಬೇಕು, ನನ್ನನ್ನು ನೋಡಿದಾಗ ನಾನು ಪಾಪಗಳನ್ನು ಕಳೆಯಬೇಕು ಅಂತ ಅನಿಸ್ತಂತೆ.
ಅದಕ್ಕೆ ಅವಳು ಆರಿಸಿಕೊಂಡಂತಹ ಜಾಗ ಸತ್ಯ ಸಂಕಲ್ಪ ತೀರ್ಥರ ಪರಿಸರ ಪ್ರದೇಶ. ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥರು ಗಂಗಾ ಲೋಕಾಂಗ ಸಂಗಾ ಗತ ಶಮಲ ಮಲಂ ಮಾರ್ಷ್ಟುಕಾಮ ಯಥಾವೈ ಪೂರ್ವೇಶಾಂ ಸಾತ್ವಿದಾನೀಮಪಿ ಜನ ಪರಿದೃಶ್ಯಾಥ ಪಶ್ಚಾತ್ ಪುರಶ್ಚ ತಂ ವಂದೇ ವಂದ್ಯ ರಾಮಾಯುತ ಹರಿಚರಣಾಂ ಭೋಜ ರೋಲಂಬಲೀಲಂ ಶಿಷ್ಯೈ ಸೇವ್ಯಾಂಘ್ರಿ ಪದ್ಮಂ ಗುರುಚರಣ ಮಹಿತಂ ಗುರುಗುಣ ಮಹಿತಂ ಸತ್ಯ ಸಂಕಲ್ಪ ಭೂಷಂ ಅಂತಂತಾರೆ. ನಾನು ಎಲ್ಲರ ಪಾಪಗಳನ್ನು ತೊಳೆಯಬೇಕು ಎನ್ನುವಂತಹ ಉದ್ದೇಶದಿಂದ ಸತ್ಯ ಸಂಕಲ್ಪ ತೀರ್ಥರ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸನ್ನಿಹಿತಳಾಗಿದ್ದೇನೆ. ಎಲ್ಲ ಜನರು ಬಂದು ನನ್ನ ದರ್ಶನ ಮಾಡಿಕೊಳ್ಳಿ, ಪುನೀತರಾಗಿರಿ. ಇವರೇನಾಗಿದ್ದಾರೆ? ಆ ಗಂಗೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡಂತಹ ಮಹಾನುಭಾವರು. ಇವರು ಕಮಲವೂ ಹೌದು, ದುಂಬಿಯೂ ಹೌದು ಅಂತ. ಹೇಗೆ ಅಂತಂದ್ರೆ, ಶ್ರೀಮನ್ ಮೂಲರಾಮದೇವರು, ಮೂಲ ಸೀತಾದೇವಿ, ದಿಗ್ವಿಜಯರಾಮದೇವರು, ವೇದವ್ಯಾಸ ದೇವರ ಪಾದ ಪದ್ಮಗಳಲ್ಲಿ ಆಸಕ್ತವಾದಂತಹ ದುಂಬಿ ಇವರು ಅಂತಂತಾರೆ. ಸರಿ, ದುಂಬಿ ಏನೋ ಆಯಿತು. ಕಮಲ ಹೇಗೆ ಅಂದ್ರೆ, ಎಲ್ಲಾ ಜನರಿಂದ ವಂದಿತವಾದ, ಸ್ತುತ್ಯವಾದ, ನಮಸ್ಕೃತವಾದಂತಹ ಪಾದ ಕಮಲಗಳುಳ್ಳವರು ಇವರು. ಕಮಲವೂ ಹೌದು, ದುಂಬಿಯೂ ಹೌದು ಅಂತ. ಹೀಗೆ ಆ ಉಮರ್ಜಿ ದಾಮೋದರಾಚಾರ್ಯರು ಮಹಾನುಭಾವರಾದಂತಹ ಸತ್ಯ ಸಂಕಲ್ಪ ತೀರ್ಥರನ್ನ ಹಾಡಿ ಹೊಗಳ್ತಾರೆ. ಇವರ ವಾಕ್ಶಕ್ತಿ ಹೇಗಿತ್ತು? ಇವರ ಶಿಷ್ಯರ ಗ್ರಂಥವನ್ನು ನೋಡಿದಾಗ ಇವರ ವಾಕ್ಶಕ್ತಿ ಹೇಗಿತ್ತು, ಆ ವಾಕ್ ಚಾತುರ್ಯ ಹೇಗಿತ್ತು ಅಂತ ಅನ್ನೋದು ಗೊತ್ತಾಗತ್ತೆ. ಒಬ್ಬ ಕವಿ ಹೇಳ್ತಾನೆ, ಕೇಯೂರಾಣಿನ ಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾಹ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ. ಇವ್ಯಾವೂ ಕೂಡ ದೇಹಕ್ಕೆ ಶೋಭಿಸುವುದಿಲ್ಲ. ಯಾವ ಆಭರಣಗಳು ಹಾಕ್ಕೊಂಡ್ವಿ, ಹಾರಗಳು ಹಾಕ್ಕೊಂಡ್ವಿ, ಎಂತಹ ಬೆಲೆ ಬಾಳುವಂತಹ ಮುತ್ತು ರತ್ನಗಳನ್ನು ಹೇರಿಕೊಂಡರೂ, ಹಾಕಿಕೊಳ್ಳೋದಲ್ಲ, ಹೇರಿಕೊಂಡರೂ ಕೂಡ ಈ ದೇಹ ಶೋಭಿಸುವುದಿಲ್ಲ. ಆದರೆ ಒಂದೇ ಒಂದು, ಮಾತು ಚೆನ್ನಾಗಿರಬೇಕು. ಮಾತು ಚೆನ್ನಾಗಿದ್ರೆ ಇಡೀ ಮನಸ್ಸು ಬುದ್ಧಿ ಎಲ್ಲವೂ ಶುದ್ಧವಾಗಿರುತ್ತೆ. ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಅಂತಂತಾನೆ ಕವಿ. ಆ ಶುದ್ಧವಾದಂತಹ ವಾಣಿ ಇರಬೇಕು. ವಾಕ್ಚಾತುರ್ಯ ಇತ್ತು ಅಂತಂದ್ರೆ ಎಲ್ಲರನ್ನೂ ಗೆಲ್ಲಿಕ್ಕೆ ಸಾಧ್ಯ. ಅಂತಹ ವಾಕ್ಚಾತುರ್ಯವನ್ನ ಶಿಷ್ಯರಿಗೆ ಕೊಟ್ಟ ಮಹಾನುಭಾವರು ಇವರು. ಹುಲಿಗಿ ಶ್ರೀಪತ್ಯಾಚಾರ್ಯರಿಗೆ ಕೊಟ್ಟಂತಹ ಮಹಾನುಭಾವರು. ಇವರ ವಾಕ್ಚಾತುರ್ಯ ಹೇಗಿತ್ತು ಅದನ್ನು ವರ್ಣನೆ ಮಾಡ್ತಾರೆ. ಯದ್ವಾಗ್ ಆಸೀತ್ ಕೃಪಾಣಿ ಕುಮತ ನಿರಸನೆ ಬದ್ಧ ದೀಕ್ಷಾಂ ನಿರೀಕ್ಷನ್ ನೂನಂ ಕೃಷ್ಣಾಖ್ಯ ಭೂಪ ಸಮುಚಿತ ಪದದೋ ಗೂಳಿನಾಮಾನಮಾಹ ತತ್ಸೇವ್ಯಾಂಘ್ರಿದ್ವಯಂ ವೈ ಸ್ವಭಜಕ ಸುಜನೆ ಭೂರಿ ಕಾರುಣ್ಯಯುಕ್ತಂ ಶ್ರೀರಾಮ ಧ್ಯಾನಸಕ್ತಂ ಪ್ರಣಮತ ಸತತಂ ಸತ್ಯ ಸಂಕಲ್ಪರಾಜಂ. ಇವರ ಮಾತು ಹೇಗಿತ್ತು ಅಂತಂದ್ರೆ ಖಡ್ಗವಿದ್ದಂತೆ. ಖಡ್ಗ ನಾವು ಬಳಸುವಂತಹ ಚಾಕು, ಕತ್ತಿ ಇತ್ಯಾದಿಗಳೆಲ್ಲ ಒಂದು ಕಡೆ ಚೂಪಿರುತ್ತಷ್ಟೇ. ನಮ್ಮ ಸತ್ಯಸಂಕಲ್ಪ ತೀರ್ಥರ ಮಾತು ಅದು ಎರಡೂ ಕಡೆ ಚೂಪೆ. ಅವ್ರು ಹೇಗೆ ಮಾತಾಡ್ತಾರೆ, ಎಷ್ಟು ಚಾತುರ್ಯದಿಂದ, ಎಷ್ಟು ಚಾಣಾಕ್ಷತನದಿಂದ ವ್ಯವಹಾರ ಮಾಡ್ತಾರೆ ಅಂತ ಅನ್ನೋದೇ ಗೊತ್ತಾಗಲ್ಲ ಜನಕ್ಕೆ. ಅಷ್ಟು ಸೂಕ್ಷ್ಮವಾದಂತಹ ಮಾತು. ಯದ್ವಾಗ್ ಆಸೀತ್ ಕೃಪಾಣಿ. ಕೃಪಾಣಿ ಅಂದ್ರೆ ಖಡ್ಗ. ಆ ಪರವಾದಿಗಳ ನಿಗ್ರಹವನ್ನು ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ತೀಕ್ಷ್ಣವಾದ ಖಡ್ಗದಂತೆ ಇವರ ಮಾತಿತ್ತು. ಇವರ ಮಾತಿಗೆ ಎಲ್ಲರೂ ನಡುಗ್ತಿದ್ರಂತ. ಅಂತಹ ವಾಕ್ ಚಾತುರ್ಯವನ್ನ ಪಡೆದುಕೊಂಡಿರುವಂತಹ ಸತ್ಯ ಸಂಕಲ್ಪ ತೀರ್ಥರ ಹತ್ತಿರ ರಾಜ ಬರ್ತಾನೆ. ಆ ಕೃಷ್ಣರಾಜ ಒಡೆಯರ್ ತಾವು ಇಲ್ಲೇ ಇದ್ದು ವಾಸ ಮಾಡಬೇಕು ಎನ್ನುವುದಾಗಿ ಹೇಳಿದಾಗ ಆಯಿತು ಅಂತ ಹೇಳಿ ಆ ರಾಜನ ಸನ್ನಿಧಾನದಲ್ಲಿ ಏನೇ ಇದ್ದು ಆ ರಾಜನಿಗೆ ಉಪದೇಶವನ್ನು ಮಾಡ್ತಾ ಮಹಾನುಭಾವರಾದಂತಹ ಸತ್ಯ ಸಂಕಲ್ಪ ತೀರ್ಥರು ಇಲ್ಲಿಯೇನೇ ವೃಂದಾವನಸ್ಥರಾಗಿದ್ದಾರೆ. ವಿಶೇಷವಾಗಿ ಅಂತಹ ಗುರುಗಳ ಶಾಪಾನುಗ್ರಹ ಸಮರ್ಥರು, ಮಹಾನುಭಾವರು, ತಪಸ್ವಿ ವರೇಣ್ಯರು ಎಲ್ಲ ಅವರ ಗುಣಗಳನ್ನು ನಾವು ಚಿಂತನೆ ಮಾಡಬೇಕು ಇವತ್ತಿನ ದಿನ ವಿಶೇಷವಾಗಿ. ಹೀಗೆ ಅಂತಹ ಗುರುಗಳು ಆರಾಧನೆ ಎಂದು ನಾವು ವಿಶೇಷವಾಗಿ ಅವರನ್ನು ಪ್ರಾರ್ಥನೆ ಮಾಡುವಂತಹ ಬಗೆ ಹೇಗಿರಬೇಕು. ನಾವು ಪ್ರತಿನಿತ್ಯವೂ ನಮಸ್ಕಾರ ಮಾಡ್ತೇವೆ, ಪ್ರಾರ್ಥನೆಯನ್ನು ಮಾಡ್ತೇವೆ. ನಮ್ಮದು ಯಾವುದೋ ಒಂದು ಕೋರಿಕೆಗಳನ್ನು ಅವರ ಮುಂದಿಡ್ತೇವೆ. ಗಾಡಿ, ಹಣ ಬೇಕು, ದುಡ್ಡು ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು, ಇದಲ್ಲ ಗುರುಗಳ ಹತ್ತಿರ ನಾವು ಕೇಳಿಕೊಳ್ಳುವಂತಹ ಬಗೆ
ನೀವು ನನಗೆ ಏನಾದರೂ ಅನುಗ್ರಹ ಮಾಡೋದಾದರೆ ಪರಮಾತ್ಮನ ತತ್ವಗಳನ್ನು, ಪರಮಾತ್ಮನ ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡಿಸಬೇಕು. ಯಾವಾಗಲೂ ಗುರುಗಳಲ್ಲಿ, ಪರಮಾತ್ಮನಲ್ಲಿ ಆಸಕ್ತಿಯನ್ನು, ಅವರ ಕಥೆಗಳಲ್ಲಿ ಆಸಕ್ತಿ ಬರಬೇಕು. ಭಾಗವತ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳುವಂತಹ ಸಾಮರ್ಥ್ಯ ನೀವು ಕರುಣಿಸಬೇಕು. ವಿಶೇಷವಾಗಿ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವುದಾಗಿ ಅಂತಹ ಗುರುಗಳಲ್ಲಿ ನಿತ್ಯವೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿನವಂತೂ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಲೇಬೇಕು. ಅಂತಹ ಸತ್ಯ ಸಂಕಲ್ಪ ತೀರ್ಥರ ಆರಾಧನೆಯೆಂದು ನನಗೆ ಅವಕಾಶವನ್ನು ಕೊಟ್ಟಿರುವಂತಹ ಗೋವಿಂದಾಚಾರ್ಯರು, ಅನಿರುದ್ಧಾಚಾರ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅಂತಹ ಗುರುಗಳು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ 2 ಮಾತುಗಳನ್ನು ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಪಂಡಿತ ಪ್ರಭಂಜನಾಚಾರ್ಯರು ಅತ್ಯಂತ ಸುಂದರವಾಗಿ, ಕಾವ್ಯಮಯವಾಗಿ, ವಿದ್ವತ್ಪೂರ್ಣವಾಗಿ ಸತ್ಯಧರ್ಮ ತೀರ್ಥರ, ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮಸ್ಕಾರ ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಬ್ಬ ನಮ್ಮ ಊರಿನ ಯುವ ವಿದ್ವಾಂಸರು ಪಂಡಿತ ಹರೀಶಾಚಾರ್ಯ